ನಗರದ ಪೂಜಾ ಕಾಲೋನಿಯಲ್ಲಿರುವ ಶಬರಿ ಸಂಕಲ್ಪ ಸನ್ನಿಧಾನದಲ್ಲಿ ತುಕಾರಾಮ್ ಚಿತ್ತಾಪುರ್ ಗುರುಸ್ವಾಮಿಗಳ ನೇತೃತ್ವದಲ್ಲಿ ಶ್ರೀನಿವಾಸ್ ಸರಡ್ಗಿಯ ಮಹಾಲಕ್ಷ್ಮಿ ಶಕ್ತಿಪೀಠದ ಡಾಕ್ಟರ್ ಅಪ್ಪಾರಾವ್ ದೇವಿ ಮುತಿಯ ಹಾಗೂ ನರ್ನಾಳ್ ಸ್ವಂತ ಮಠದ ಶಿವಕುಮಾರ್ ಶಿವಾಚಾರ್ಯರಿಗೆ ತುಲಾಭಾರ ನೆರವೇರಿಸಲಾಯಿತು. ನಗರದ ಪೂಜಾ ಕಾಲೋನಿಯಲ್ಲಿರುವ ಶಬರಿ ಸಂಕಲ್ಪ ಸನ್ನಿಧಾನದಲ್ಲಿ ಸನ್ನಿಧಾನದ ಗುರುಸ್ವಾಮಿಗಳಾದ ತುಕಾರಾಮ್ ಚಿತ್ತಾಪುರ್ ಗುರುಸ್ವಾಮಿಗಳ ಅವರ 20ನೇ ವರ್ಷದ ಹಾಗೂ ಕಲ್ಲಪ್ಪ ಯಾದವ್ ಗುರುಸ್ವಾಮಿಗಳ 18ನೇ ವರ್ಷದ ಶಬರಿ ಯಾತ್ರೆಯ ಪ್ರಯುಕ್ತ ಸನ್ನಿಧಾನದ ಮಾಲಾಧಾರಿಗಳಿಂದ ಶ್ರೀನಿವಾಸ್ ಸರಡ್ಗಿಯ ಮಹಾಲಕ್ಷ್ಮಿ ಶಕ್ತಿಪೀಠದ ಡಾಕ್ಟರ್ ಅಪ್ಪಾರಾವ್ ದೇವಿ ಮುತಿಯ ಹಾಗೂ ನರ್ನಾಳ್ ಸ್ವಂತ ಮಠದ ಶಿವಕುಮಾರ್ ಶಿವಾಚಾರ್ಯರಿಗೆ ತುಲಾಭಾರ ಸಮಾರಂಭವು ಅದ್ದೂರಿಯಾಗಿ ನೆರವೇರಿತು. ಅಪ್ಪಾರಾವ್ ದೇವಿ ಮುತಿಯ ಮಹಾಲಕ್ಷ್ಮಿ ಶಕ್ತಿಪೀಠ ಸರಡ್ಗಿ ಶ್ರೀಗಳಿಗೆ ಮತ್ತು ಶ್ರೀ ಷಡಸ್ಥಳಿ ಬ್ರಹ್ಮಿ ಶಿವಕುಮಾರ ಮಹಾಸ್ವಾಮಿಗಳು ಸುಕ್ಷೇತ್ರ ನರ್ನಾಳ್ ಮತ್ತು ಸ್ವಂತ ಇರುವರು ಶ್ರೀಗಳಿಗೆ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ತುಲಾಭಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾಕೆಂದ್ರೆ ನಮ್ಮ ಮಾಲೆಯನ್ನು ಹಾಕಿಕೊಳ್ತಕ್ಕಂಥದ್ದು ನಾವು 20 ವರ್ಷದಿಂದ ಸತತವಾಗಿ ಅಯ್ಯಪ್ಪನ ಸೇವೆಯನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಈ ವರ್ಷ ನಮ್ಮ ಸನ್ನಿಧಾನದ ಕಣ್ಮಣೆಯಾಗಿರ್ತಕ್ಕಂಥ ಕಲ್ಲಪ್ಪ ಯಾದವ್ ಗುರುಸ್ವಾಮಿಯವರ 18ನೇ ವರ್ಷ ಪೂರೈಸಿದ ಪ್ರಯುಕ್ತ ಅವರ ಒಂದು ನೆನಪಿಗಾಗಿ ಅವರ ಒಂದು ಅಯ್ಯಪ್ಪನ ಬೆಟ್ಟವನ್ನು ಹತ್ತಬೇಕಾದ್ರೆ ಕಲ್ಲು ಮುಳ್ಳು ಯಾವ ರೀತಿ ನಮ್ಮ ಕಾಲಿಗೆ ಮೆತ್ತು ಅಂತಕ್ಕಂಥ ಹಾಡದ ರೂಪದಲ್ಲಿ ಇರತಕ್ಕಂಥದ್ದು ಅವರ ಹಾದಿಯನ್ನ, ಅವರ ಕುಟುಂಬದ ಹಾದಿಯನ್ನ, ಭಕ್ತರ ಹಾದಿಯನ್ನ ಸುಗಮವಾಗಿ ಸಾಗಲಿ ಅಂತಕ್ಕಂಥ ಸದುದ್ದೇಶದಿಂದ ನಾವು ಮೊಟ್ಟ ಮೊದಲಿಗೆ ನಮ್ಮ ಗುರುಗಳ ಹತ್ತಿರ ಪಡೆಮುಟ್ಟಿ ಬೇಡಿಕೊಂಡು ನಮ್ಮ ಹಾದಿಯನ್ನು ಸುಗಮವಾಗಿ ಸಾಗಲಿ ಅಂತಕ್ಕಂಥ ಆಶಾಭಾವನೆಯನ್ನು ಇಟ್ಟು ನಾವು ಯಾವಾಗಲೂ ತುಲಾಭಾರ ಕಾರ್ಯಕ್ರಮವನ್ನು ಇಟ್ಟುಕೊಳ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ನಡೆದಾಡುವ ದೇವರು, ಕಾಯಕವೇ ಕೈಲಾಸ, ಅನ್ನದಾಸವೇ ಶ್ರೇಷ್ಠ, ಶರಣರ ನಾಡಿನ ಸಂಕೀರ್ತಿಯನ್ನ ಹೊಂದಿರತಕ್ಕಂಥ ಶರಣ ಬಸವೇಶ್ವರ ಸಂಸ್ಥಾನ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪನವರ ತುಲಾಭಾರ ಮಾಡಬೇಕಾಗಿತ್ತಂದಾಗ ಅಪ್ಪಾಜಿಯವರಿಗೆ ನಾವು ಕೇಳ್ಕೊಂಡೇವೆ. ಅಪ್ಪರದ್ರು ಆ ಅಪ್ಪಗೆ ಯಾರು ಇನ್ನೂ ಪೂಜಾ ತುಲಾಭಾರ ಮಾಡಿಲ್ಲ, ನಿಮಗೆ ಒಪ್ಪತ್ತರ ಹೋಗಿ ಮಕ್ಕಳೇ, ನೀವು ಆರಾಮಾಗಿ ಅಮ್ಮ ಅವ್ರಿಗೆ ಹೇಳ್ತೀನಿ, ನೀವು ಆ ಅಪ್ಪನ ತುಲಾಭಾರ ಮೊದಲು ಸ್ಟಾರ್ಟ್ ಮಾಡ್ರಿ, ಅನಂತರ ಉಳಿದವರ ತುಲಾಭಾರವನ್ನು ಮಾಡೋಣ ಅಂತ ಅಪ್ಪರ ಆಶೀರ್ವಾದ ಕೊಟ್ಟರು. ನಂತರ ನಾವು ಕರ್ನಾಟಕದಲ್ಲೇ ಮೊಟ್ಟ ಮೊದಲು ಅಪ್ಪವರ ಮಾತು ಕೇಳಿ ಅಮ್ಮವರ ಬಳಿ ಹೋದಾಗ ಆ ಅಪ್ಪಗೆ ನಾವು ಕರೆದೆವು. ಅಪ್ಪಾಜಿಯವರಿಗೆ ಕರೆದಾಗ ಪಟಕನೆ ಬಂದು ನಮ್ಮ ಹತ್ರ ಕುಂತಾಗ ಒಂದು ಫೋಟೋ ತೆಗೆದಿದೆ, ಅದೇ ಅಪ್ಪವರ ಫೋಟೋ, ಪೂಜ್ಯ ಅಪ್ಪವರ ಫೋಟೋವನ್ನ ಆ ಮಗು ಯಾರ ಹತ್ರ ಫೋಟೋ ಇಳಿಸ್ಕೊಳ್ಳಕ್ಕೆ ಹಿಂಗೆ ಮಾಡ್ತಿದ್ರು ಆತ, ಯಾರ ಫೋಟೋ ತೆಗಿಲತ್ರ ಹಿಂಗೆ ಮಾಡ್ತಿದ್ರು. ಅಪ್ಪವರ ಹತ್ರ ಬಂದಾಗ ಆ ರೀತಿ ಫೋಟೋನ ತೆಗೆದುಕೊಂಡು ನಾವು ತುಲಾಭಾರ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ಪ್ರಥಮವಾಗಿ ಮಾಡತಕ್ಕಂಥದ್ದು. ಈಗ ನಮ್ಮ ಸನ್ನಿಧಾನ ಪ್ರಾರಂಭ ಮಾಡಿದಾಗ ನಮಗೆ ಇಬ್ಬರು ಶ್ರೀಗಳು ಆಶೀರ್ವಾದವನ್ನು ಕೊಟ್ಟಿರ್ತಕ್ಕಂಥದ್ದು. ಇವಾಗ ನಾವು 5ನೇ ವರ್ಷವನ್ನ ನಮ್ಮ ಸನ್ನಿಧಾನ ಹೊಸದಾಗಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇವಾಗ ಇವರಿಬ್ಬರ ಶ್ರೀಗಳ ತುಲಾಭಾರ ಮಾಡ್ತೇವೆ ಅಂದ್ರೆ 5 ತುಲಾಭಾರಗಳನ್ನ ಈ ಸನ್ನಿಧಾನದಲ್ಲಿ ನಡೀತಕ್ಕಂಥದ್ದು.
ಸಮಾರಂಭಕ್ಕೂ ಮುನ್ನ ಭವ್ಯ ಮೆರವಣಿಗೆಯನ್ನು ನಡೆಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಸನ್ನಿಧಾನಕ್ಕೆ ಸ್ಥಳ ನೀಡಿದ್ದ ರಮೇಶ್ ಪವಾರ್ ಅವರಿಗೆ ಉಭಯ ಸ್ವಾಮೀಜಿಗಳು ಸನ್ಮಾನಿಸಿ ಆಶೀರ್ವದಿಸಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲಿಗೆ, ಬಿಜೆಪಿ ಮುಖಂಡ ಗೋರಖನಾಥ್ ಗುರು ಸಿಕೇದ್ ಕೋಲ್ಕೂರ್ ಸೇರಿದಂತೆ ಅನೇಕ ರಾಜಕೀಯ ಗಣ್ಯರು, ಶಬರಿ ಅಯ್ಯಪ್ಪ ಸ್ವಾಮಿ ಭಕ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.